ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೊಂದು ಫೇಸ್ ಪ್ಯಾಕ್ ತೋರಿಸ್ತಾ ಇದ್ದೀನಿ. ಯಾವುದಪ್ಪ ಫೇಸ್ ಪ್ಯಾಕು ಅಂತಂದರೆ, ತುಂಬ ಟ್ಯಾನ್ ಆಗಿದ್ರೆ ಬಿಸಿಲಿಗೆ ಈ ಫೇಸ್ ಪ್ಯಾಕ್ ಹಾಕ್ಕೊಂಡ್ರೆ ತುಂಬ ಎಫೆಕ್ಟಿವ್ ಆಗಿರುತ್ತೆ ಫ್ರೆಂಡ್ಸ್. ನಾನು ಯಾವ ರೀತಿ ಹಾಕ್ಕೊಳ್ಳೋದು ಅಂತಂದ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ. ಇಷ್ಟು ದಿವಸ ವೀಡಿಯೋ ಮಾಡಲಿಲ್ಲ, ಸಾರಿ, ಸ್ವಲ್ಪ ಬ್ಯುಸಿ ಇದೆ ಅಷ್ಟೇ. ಇವಾಗ ಕ್ಯಾರೆಟ್ ಆಯಿಲು ಅದು ಇದೆಲ್ಲ ಆರ್ಡರ್ಸ್ ಎಲ್ಲ ಬರ್ತಾಯಿದೆ. ರಾಗಿ ಮಾಲ್ಟು ಮತ್ತು ಸಾಂಬಾರು ಪುಡ ಸ್ವಲ್ಪ ಆರ್ಡರ್ಸ್ ಇತ್ತು. ಹಬ್ಬ ಟೈಮಲ್ಲೇ ಸ್ವಲ್ಪ ಬ್ಯುಸಿಯಾಗಿದ್ದೆ. ಸೊ ಅದರಿಂದ ಅಷ್ಟೇ ಫ್ರೆಂಡ್ಸ್, ಸ್ವಲ್ಪ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಾನು ಇವಾಗ ವೀಡಿಯೋ ಮಾಡ್ತಿದ್ದೀನಿ. ಈ ಫೇಸ್ ಪ್ಯಾಕ್ ಬಂದು ತುಂಬ ಎಫೆಕ್ಟಿವ್ ಆಗಿರುತ್ತೆ ಫ್ರೆಂಡ್ಸ್. ನಮ್ಗೆ ಏನೇನು ಬೇಕಪ್ಪ ಅಂದರೆ ನೋಡಿ, ಕಾಫಿ ಪುಡಿ ತೊಗೊಳ್ಳಿ, ಇನ್ಸ್ಟೆಂಟ್ ಕಾಫಿ ಪುಡಿ ತೊಗೊಳ್ಳಿ, ಬ್ರೂವನ್ನು ತೊಗೋಬೋದು, ಮತ್ತು ಆಲೋವೆರಾ ಜೆಲ್ಲು, ಮತ್ತು ಮಿಲ್ತಾನಿ ಮಿಟ್ಟಿ. ನಾನು ನಿಮ್ಗೆ ಹೇಳಿದ್ದನ್ನು ಆಲ್ರೆಡಿ ನಿಮ್ಗೆ ಹೇಳ್ತೀನಿ. ಮಿಲ್ತಾನಿ ಮಿಟ್ಟಿ ಅಂದರೆ ನಮಗೆ ಸ್ಕಿನ್ಗೆ ಶೈನಿಂಗ್ ಕೊಡುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅಂತ ನಿಮಗೆ ಹೇಳ್ತಾನೆ ನಾನು ಬಂದಿದ್ದೀನಿ ನಾನು. ಮತ್ತು ಕಡಲೆ ಹಿಟ್ಟು ಸ್ವಲ್ಪ ತೊಗೊಳ್ಳಿ. ಆಮೇಲೆ ಬಂದು ವಿಟಮಿನ್ ಇ ಕ್ಯಾಪ್ಸಲ್ಲು, ಮತ್ತು ನೋಡಿ ಕ್ಯಾರೆಟ್ ಆಯಿಲ್ ಆಲ್ರೆಡಿ ನಾನೆಲ್ಲ ಮಾಡಿರೋದೆಲ್ಲ ತೊಗೊತಾ ಇದ್ದಾರೆ ಎಲ್ಲರೂ ಫ್ರೆಂಡ್ಸ್. ತುಂಬಾ ಆರ್ಡರ್ಸ್ ಎಲ್ಲ ಬಂದಿದೆ ನೋಡಿ. ಇಷ್ಟಿದೆ, ಇನ್ನು ಮಿಕ್ಕಿದೆ ಅಷ್ಟೇ. ಇದು ಹಾಕ್ಕೊಳ್ಳೋಗಿಂದ ನನಗೆ ಹೆಂಗಾಗಿದೆ ಅಂದರೆ ಸ್ಕಿನ್ನು ಹೇಳ್ಕೊಳ್ಳೋಕ್ಕೆ ಆಗಲ್ಲ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ಎಫೆಕ್ಟಿವ್ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ನಿಜವಾಗೂ ಕ್ಯಾರೆಟ್ ಆಯಿಲು ಖುಷ್ಬು ಮೇಡಮ್ಗೆ ಟ್ಯಾಂಕ್ಸ್ ಹೇಳಬೇಕು ನಿಜವಾಗ್ಲೂ. ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಎಷ್ಟು ಶೈನಿಂಗ್ ಆಗಿದೆ ನನ್ನ ಫೇಸು ಅಂದರೆ ನಾನು ತೋರಿಸ್ತೀನಿ ರೀ. ನಾನು ನಿಜವಾಗೂ ಬೆಳಗ್ಗೆ ಸ್ನಾನ ಮಾಡಿರೋದು ಅಷ್ಟೇ, ನೀವು ತೋರಿಸ್ತೀನಿ ರೀ. ಇಷ್ಟು ಕ್ಲಿಯರ್ ಆಗಿದೆ ಅಂದರೆ ಅಷ್ಟು ಕ್ಲಿಯರ್ ಆಗಿದೆ ಫ್ರೆಂಡ್. ತುಂಬ ಎಫೆಕ್ಟಿವ್ ಆಗಿ ಕೊಡ್ತದೆ ಕ್ಯಾರೆಟ್ ಆಯಿಲು. ನಾನು ನೈಟ್ ಅಪ್ಲೈ ಮಾಡಿಬಿಡ್ತೀನಿ, ಆಮೇಲೆ ಬೆಳಗ್ಗೆ ಸ್ನಾನ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಯಾವ ಥರ ಮಾಡೋದು ಅಂತಂದ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಇವಾಗ ನೋಡಿ ಫ್ರೆಂಡ್ಸ್, ಯಾವ ಥರ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಆ ಥರ ಮಾಡ್ಕೊಳ್ಳಿ. ಇದು ಬಂದು ಕಡಲೆ ಹಿಟ್ಟು, ನಾನು ಮನೆಯಲ್ಲೇ ಮಾಡ್ಕೊಡೋದು ಅದು ಕಡಲೆ ಹಿಟ್ಟು. ನೋಡಿ, ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್, ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ಕಡಲೆ ಹಿಟ್ಟು ಹಾಕ್ತಾನೆ ಮಿಲ್ತಾನಿ ಮಿಟ್ಟಿ ಇಷ್ಟು ಹಾಕ್ಕೊಳ್ಳಿ. ಮಿಲ್ತಾನಿ ಮಿಟ್ಟಿ ಇಷ್ಟು ಹಾಕ್ಕೊಂಡಿದ್ದ ತಕ್ಷಣ ಸ್ವಲ್ಪ ಕಾಫಿ ಪೌಡರ್ ಹಾಕ್ಕೊಳ್ಳಿ. ಇದು ಬೇಕಾದರೆ ಹ್ಯಾಂಡಿಗೂ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ನೋಡಿ, ಇಷ್ಟು ಕಾಫಿ ಪೌಡರ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಇಷ್ಟು ಆಯಿತಾ. ಅದಾದಮೇಲೆ ಸ್ವಲ್ಪ ಆಲೋವೆರಾ ಜೆಲ್ ತೊಗೊಳ್ಳಿ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಆಲೋವೆರಾ ಜೆಲ್ಲು. ಆಮೇಲೆ ಕ್ಯಾರೆಟ್ ಆಯಿಲ್ ಬಂದು ಸ್ವಲ್ಪ ತೊಗೊಳ್ಳಿ ಫ್ರೆಂಡ್ಸ್. ನೋಡಿ, ಕ್ಯಾರೆಟ್ ಆಯಿಲ್ ನಾನು ಈ ಡಬ್ಬದಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ ಕಲರ್ ನೋಡಿ ಫ್ರೆಂಡ್ಸ್. ನೋಡಿ, ನೀವು ಹಾಕ್ಕೊಂಡು ಹೇಳಿ ಫ್ರೆಂಡ್ಸ್, ನೀವೇ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿ ಇದು ವರ್ಕ್ ಮಾಡುತ್ತೆ ಫ್ರೆಂಡ್ಸ್. ಪಾರ್ಲರ್ಗೆ ಹೋಗಿ ಅಷ್ಟು ದುಡ್ಡು ಖರ್ಚು ಮಾಡೋದಕ್ಕಿಂತ ನಾವು ಮನೆಯಲ್ಲೇ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಇದಕ್ಕೆ ವಿಟಮಿನ್ ಇ ಕ್ಯಾಪ್ಸಲ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ವಿಟಮಿನ್ ಇ ಕ್ಯಾಪ್ಸಲ್ಲು ಒಂದು ಹಾಕ್ತಾಯಿದ್ದೀನಿ. ಏನಪ್ಪ ಇದು ಪ್ರತಿ ಸಲ ವಿಟಮಿನ್ ಇ ಕ್ಯಾಪ್ಸಲ್ ಹಾಕ್ತಾನೆ ಅಂತ ಅಂದ್ಕೊಂಡ್ಬಿಡಿ. ವಿಟಮಿನ್ ಇ ಕ್ಯಾಪ್ಸಲ್ಲು ನಮ್ಮ ಸ್ಕಿನ್ನಿಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಪೇಸ್ಟ್ ಥರ ಆಗುತ್ತೆ ಫ್ರೆಂಡ್ಸ್. ಇದನ್ನು ಸ್ಕಿನ್ನಿಗೆ ಇದು ನಾವು ಫೇಸ್ಗೆ ಯಾವ ಥರ ಅಪ್ಲೈ ಮಾಡೋದು ಅಂತಂದ್ಬಿಟ್ಟು ನಾನು ನಿಮಗೆ ತೋರಿಸಿ. ನೋಡಿ, ಎಷ್ಟು ಶೈನಿಂಗ್ ಆಗಿದೆ ನೋಡಿ. ಕಾಫಿ ಪುಡಿ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ, ಕಾಫಿ ಪುಡಿ ತುಂಬಾ ಚೆನ್ನಾಗಿರುತ್ತೆ. ಇದು ಸ್ಕಿನ್ಗೆ, ಕೂದಲಿಗೆಲ್ಲ ತುಂಬಾ ಎಫೆಕ್ಟಿವ್ ಆಗಿದೆ. ಆಮೇಲೆ ಮಿಲ್ತಾನಿ ಬಟ್ಟಿ ಬಗ್ಗೆ ಹೇಳಷ್ಟೇ ಬೇಡ. ಮತ್ತು ಆಲೋವೆರಾ ಜೆಲ್ಲು ನಮ್ಮ ಸ್ಕಿನ್ಗೆಲ್ಲ ತುಂಬಾ ಒಳ್ಳೆಯದು. ಮತ್ತು ಕ್ಯಾರೆಟ್ ಆಯಿಲು ಅದೆಲ್ಲ ತುಂಬಾ ಒಳ್ಳೆಯದು. ಮತ್ತು ಕಡಲೆ ಹಿಟ್ಟು ಆವಾಗಿಂದ ನಮ್ಮ ಅಜ್ಜಿ ಕಾಲದಿಂದ ಅದನ್ನು ಉಪಯೋಗಿಸ್ತಾ ಬಂದಿದ್ದಾರೆ. ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಫ್ರೆಂಡ್ಸ್. ಈಗ ಒಂದು ಸಲ ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಸ್ಕಿನ್ ಫ್ರೆಂಡ್ಸ್. ನೋಡಿ, ಫಂಕ್ಷನ್ ಇವಾಗ ಏಪ್ರಿಲ್ ತಿಂಗಳೆಲ್ಲ ತುಂಬ ಫಂಕ್ಷನ್ಸು, ಮದುವೆ, ದ್ಯಾವ್ರಗಳು ಅದು ಇದು ಎಲ್ಲ ಬರ್ತಾನೆ ಇರುತ್ತೆ. ನಾವು ಪಾರ್ಲರ್ಗೆ ಹೋಗಿ ಟೈಮ್ ಇರೋಲ್ಲ. ಹೋದ್ರೂ ಅಷ್ಟೊಂದು ಟೈಮ್ ವೇಸ್ಟ್ ಮಾಡೋಕ್ಕೆ ನಮ್ಗೆ ಅದು ಇಷ್ಟವೂ ಆಗೋದಿಲ್ಲ. ಬಟ್ ಇದು ಮನೆಯಲ್ಲೇ ನಾವು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕ್ಯಾರೆಟ್ ಆಯಿಲ್ ಯಾರಿಗಾನ ಬೇಕಾದರೆ ನಿಜವಾಗ್ಲೂ ಈ ನಂಬರ್ ಬರ್ತದೆ, ಆ ನಂಬರ್ಗೆ ಇದು ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಫ್ರೆಂಡ್ಸ್. ಸುಮಾರು ಜನ ತೊಗೊಂಡಿದ್ದಾರೆ ಫ್ರೆಂಡ್ಸ್. ನಾನು ಬೆಳಗ್ಗೆ ಸ್ನಾನ ಮಾಡಿರೋದು ಫೇಸ್ ನೋಡಿ ಕ್ಯಾರೆಟ್ ಆಯಿಲಿಂದ ನಾನು ಡೈಲಿ ಹಚ್ಕೊತಾ ಇದ್ದೀನಿ ಅಂತ ನಿಮ್ಮ ಹತ್ರ ಹೇಳ್ತಿರಲ್ಲ. ಸೊ ನೋಡಿ, ಬೆಳಗ್ಗೆ ನಾನು ರಾತ್ರಿ ಹಚ್ಕೊಂಡೆ ಬೆಳಗ್ಗೆ ಸ್ನಾನ ಮಾಡಿದೆ. ಇದುವರೆಗೂ ನಾನು ಏನೂ ಹಾಕಿಲ್ಲ. ಕ್ರೀಮ್ ಒಂದುಬಿಟ್ಟು ಪಾನ್ಸ್ ಫೈಟ್ ಬಿಟ್ಟು ಬೇರೆ ಏನೂ ಹಾಕಲಿಲ್ಲ. ಬೆಳಗ್ಗೆ ಬಿಸಿಲಲ್ಲೂ ಹೋಗಿ ಬಂದೆ. ನೋಡಿ, ನನ್ನ ಫೇಸ್ ಎಷ್ಟು ಶೈನಿಂಗ್ ಆಗಿದೆ ನೋಡಿ. ಇವಾಗ ಇದು ಯಾವ ಥರ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ, ಈ ಥರ ಬ್ರಷ್ ಒಂದು ತೊಗೊಳ್ಳಿ. ನೋಡಿ, ಈ ಥರ ಅಪ್ಲೈ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನನ್ನ ಫೇಸು ಎಷ್ಟು ಶೈನಿಂಗ್ ಆಗಿದೆ ಅಂದರೆ ನಿಜವಾಗ್ಲೂ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಫೇಸ್ ಪ್ಯಾಕ್ ಹಾಕ್ಕೊಂಡು ನಾವೊಂದು ಅರ್ಧ ಗಂಟೆ ಇರೋಣ ಸಾಕು.
ತುಂಬ ಚೆನ್ನಾಗಿ ಒಣಗಬೇಕು. ಒಣಗಿದ ನಂತರ ನೀವೇ ಹೇಳ್ತೀರ, ಏನು ಮೇಡಮ್ ಇಷ್ಟು ಚೆನ್ನಾಗಿದೆ ಅಂತ ಹೇಳ್ತೀರಾ. ನೋಡಿ ನೋಡಿ ಫ್ರೆಂಡ್ಸ್, ಕಣ್ಣ ಹತ್ರನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ನಾನು ಐಬ್ರೋಸ್ ಬಿಟ್ಟರೆ ಬೇರೆ ಏನೂ ಮಾಡ್ಕೊಳ್ಳಲ್ಲ, ಸುಮ್ಮನೆ ದುಡ್ಡು ವೇಸ್ಟ್ ಅಂದ್ಬಿಟ್ಟು ನಾನೇ ಮನೇಲಿ ಮಾಡ್ಕೊತೀನಿ ಫ್ರೆಂಡ್ಸ್. ಅದು ನೋಡಿ ಫ್ರೆಂಡ್ಸ್, ಈ ಥರ ಆಗಬೇಕು. ಅರ್ಧ ಗಂಟೆ ಬಿಟ್ಟು ನಾವು ಇದು ಮಾಡ್ಕೊಳ್ಳಿ. ನೋಡಿ ಎಷ್ಟು ಶೈನಿಂಗ್ ಆಗಿದೆ ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ ಇಲ್ಲೆಲ್ಲ ಇರುತ್ತಲ್ಲ ನೋಡಿ ಫ್ರೆಂಡ್ಸ್, ರಿಂಕಲ್ಸ್ ಎಲ್ಲ ಎಲ್ಲ ಹೊಟ್ಟೋಗುತ್ತೆ. ಅರ್ಧ ಗಂಟೆ ಇರಬೇಕು, ಮಾತಾಡಬಾರ್ದು. ನಾನು ಇವಾಗ ಅದು ವೀಡಿಯೋ ಮಾಡ್ತಾಯಿದ್ದೀನಲ್ಲ, ಸೊ ಅದಕ್ಕೆ ಇದು ಮಾತಾಡ್ತಾ ಇದ್ದೀನಿ ಅಷ್ಟೇನೆ. ತುಂಬ ಎಫೆಕ್ಟಿವ್ ಆಗಿದೆ ನೋಡಿ. ಇವಾಗ ಒಣಗಿದೆ ನೋಡಿ, ಇವಾಗ ಹಿಂಗೆ ತೆಗಿತಾನೆ ಎಷ್ಟು ಬೆಳ್ಳು ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಬೆಳ್ಳು ಕಾಣಿಸ್ತದೆ ನೋಡಿ ಫ್ರೆಂಡ್ಸ್. ನೋಡ್ದಾ? ಇವಾಗ ಇದನ್ನು ವಾಶ್ ಮಾಡ್ಕೊಂಬರ್ತೀನಿ ಫ್ರೆಂಡ್ಸ್. ಫೇಸ್ ಹೆಂಗಿರುತ್ತೆ ಅಂತ ನೀವೇ ನೋಡೋದು. ವಾಶ್ ಆಯಿತು ನೋಡಿ, ಫೇಸ್ ವಾಶ್ ಮಾಡ್ಕೊಂಬಂದೆ. ಅರ್ಧ ಗಂಟೆ ಇರಿ ಫ್ರೆಂಡ್ಸ್ ಸಾಕು, ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಫ್ರೆಂಡ್ಸ್. ನಾನು ನಿಮ್ಗೆ ಅದಕ್ಕೆ ಹೇಳೋದು, ಕ್ಯಾರೆಟ್ ಆಯಿಲ್ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ನೀವು ಟ್ರೈ ಮಾಡಿ ಇದೆಲ್ಲ ಹಾಕ್ಕೊಂಡು. ಇನ್ನು ಕಾಫಿ ಪುಡಿ ಬಗ್ಗೆ ನೀವು ಹೇಳಷ್ಟೇ ಬೇಡ, ಮಿಲ್ತಾನಿ ಮಿಟ್ಟಿ ಬಗ್ಗೆ ಹೇಳಷ್ಟೇ ಬೇಡ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬಾಯ್. ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಬಾಯ್.